ಹಾಯ್, ಹಲೋ, ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಹೆಚ್ಚ ಸ್ನೇಹಿತರೆ. ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಖ್ಯಾತ ವಿಮರ್ಶಕರು, ಲೇಖಕರು, ನಾಡಿನಾದ್ಯಂತ ಹೆಸರನ್ನ ಮಾಡಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ರವರ ದಡವ ಮುಟ್ಟಿಸು ಕವನ ಸಂಕಲನವನ್ನ ತಮಗೆ ಪರಿಚಯವನ್ನ ಮಾಡಿಕೊಡೋದಿಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಪುಸ್ತಕ ಪರಿಚಯ ಕಾರ್ಯಕ್ರಮದ ವಿಡಿಯೋಗಳನ್ನ ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಹೇಳ್ಕೊಳ್ತಾ, ಇದು ವಿಮರ್ಶೆಯಲ್ಲ, ಪುಸ್ತಕ ಪರಿಚಯ ಕಾರ್ಯಕ್ರಮ ಅಂತೇಳಿ ಮತ್ತೊಮ್ಮೆ ತಮ್ಮೊಟ್ಟಿಗೆ ಹಂಚಿಕೊಳ್ತಾ, ಈ ಒಂದು ಪುಸ್ತಕದ ಕರ್ತೃ ಈಗಾಗಲೇ ಪರಿಚಯವನ್ನ ಮಾಡಿರುವಂತೆ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ರವರು. ಈ ಒಂದು ಕೃತಿಯಲ್ಲಿ 31 ಕವಿತೆಗಳನ್ನ ನಾವು ಆಸ್ವಾದನೆಯನ್ನ ಮಾಡಬಹುದು. ಜೊತೆಗೆ ಕೆಲವು ಆಯ್ಕೆಗಳನ್ನು ಕೂಡ ನಾವು ಇಲ್ಲಿ ಓದಿ ಅರ್ಥೈಸ್ಕೊಳ್ಬಹುದಾಗಿರುತ್ತೆ ಅಂತಕ್ಕಂಥದ್ದು. ದಡವ ಮುಟ್ಟಿಸು ಕವನ ಸಂಕಲನ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಈ ಒಂದು ಕೃತಿಯನ್ನ ಪೂಜ್ಯ ಗುರುಗಳಾದ ಪ್ರೊಫೆಸರ್ ಗೋಪಾಲಕೃಷ್ಣ ಹೆಗಡೆಯವರಿಗೆ ಈ ಒಂದು ಕೃತಿಯನ್ನ ಅರ್ಪಣೆಯನ್ನ ಮಾಡಲಾಗಿದೆ. ಈ ಒಂದು ಕೃತಿಗೆ ಮುನ್ನುಡಿಯಾಗಿ ಕೆ.ಸಿ. ಲೋಹಿತ್, ಚಂದ್ರಿಕಾತನಯ, ಮೈಸೂರು ಇವರು ಈ ಒಂದು ಕೃತಿಗೆ ಮುನ್ನುಡಿಯನ್ನ ಬರೆದಿದ್ದಾರೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕೃತಿಯ ಮುನ್ನುಡಿಯ ಕೆಲವು ಸಾಲುಗಳನ್ನ ನಾವು ನೋಡಿದ್ರೆ, ಹಾಡು ಮುಗಿಯುವುದಿಲ್ಲ, ಮುಗಿದರದು ಹಾಡಲ್ಲ ಅನ್ನುವ ಕವಿವಾಣಿ ಈ ಹೊತ್ತಿಗೆ ನನಗೆ ನೆನಪಾಗುತ್ತದೆ. ಕಾವ್ಯದ ಮೂಲಕ ನಿರ್ಲಿಪ್ತವಾಗಿ ಏನನ್ನೋ ಹೇಳ ಹೊರಟಿರುವ ಮೇಷ್ಟ್ರಿಗೆ ಎಲ್ಲವೂ ಒಳಿತೇ ಆಗಲಿ ಮತ್ತು ಅವರಿಂದ ಹೊಸ ಹೊಸ ಕಾವ್ಯ ಮೂಡಿ ಬರಲಿ, ನಮ್ಮೆಲ್ಲರ 100 ಭಾವಗಳಿಗೆ ನಂಬಿಕೆಯ ದನಿಯಾಗಲಿ ಅಂತಕ್ಕಂಥ ಮಾತುಗಳನ್ನ ಮುನ್ನುಡಿಯಲ್ಲಿ ಕೆ.ಸಿ. ಲೋಹಿತ್ ರವರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಕೃತಿ ವಿಶಿಷ್ಟವಾಗಿದೆ. ಯಾಕೆಂತೇಳಿದ್ರೆ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರ ಮೊದಲ ಕವಿತೆಗಳ ಸಂಕಲನ. ಲೇಖಕರೇ ಹೇಳಿಕೊಂಡಿರುವ ಹಾಗೆ ಆಗಾಗ್ಗೆ ಬರೆದ ಕವಿತೆಗಳನ್ನ ಒಟ್ಟಾಗಿ ಸೇರಿಸಿ ದಡವ ಮುಟ್ಟಿಸು ಎನ್ನುವ ಶೀರ್ಷಿಕೆಯಲ್ಲಿ ಈ ಕವನ ಸಂಕಲನವನ್ನ ಹೊರತರಲಾಗಿದೆ ಅಂತಕ್ಕಂಥದ್ದು. ಖಂಡಿತವಾಗಿಯೂ ದಡವನ್ನ ಈಗಾಗಲೇ ನಾಡಿನಾದ್ಯಂತ ಮುಟ್ಟಲಾಗಿದೆ. ತುಂಬಾ ಹೃದಯವಂತ ಸಾಹಿತ್ಯಾಸಕ್ತರಿಗೆ ಈ ಕೃತಿ ತಲುಪಿದೆ. ಒಳ್ಳೆಯ ಮೆಚ್ಚುಗೆಯ ಮಾತುಗಳು ಕೂಡ ಈ ಕೃತಿಯನ್ನು ಕುರಿತು ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಎನ್ ರಾಮನಾಥ್ ರವರು ಈ ಒಂದು ಪುಸ್ತಕವನ್ನ ಪ್ರಕಟಣೆಯನ್ನ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಪ್ರಕಾಶಕರ ನುಡಿಯ ಕೆಲವು ಸಾಲುಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈ ಕಿರುಕೃತಿಯಲ್ಲಿ ನನಗೆ ಮೆಚ್ಚುಗೆಯಾದ ಕವನಗಳಲ್ಲಿ ಎಡಬಲ ಮೀಮಾಂಸೆಯು ಒಂದು. ಎಡನಲ್ಲಿಯಲ್ಲಿ ಬಿಸಿ ನೀರು, ಬಲನಲ್ಲಿಯಲ್ಲಿ ತಣ್ಣೀರು ಎನ್ನುತ್ತಲೇ ಲೆಫ್ಟಿಸ್ಟ್ ರೈಟಿಸ್ಟ್ಗಳ ಎಡವಟ್ಟನ್ನು ನವಿರವಾಗಿ ಬಣ್ಣಿಸುತ್ತಾ ಕಡೆಯಲ್ಲಿ ಎರಡನ್ನೂ ಒಟ್ಟಿಗೆ ತಿರುಗಿಸಿದರೆ ಹೇಗೆ? ಹುಡುಗ ತುಸುವೆ ನಕ್ಕು ನುಡಿದ, ಹಿತವಾಗಿರುತ್ತದೆ ಸರ್, ಬದುಕಬೇಕಾದುದು ಹಾಗೆ ಎನ್ನುವ ಸಾಲು ಎಡಬಲಗಳೆಂಬ ಬಲವಾಗಿ ಹರಚುವ ಎಡಬಿಡಂಗಿಗಳಿಗೆ ಹೇಳಬೇಕಾದ ಪಾಠದಂತಿದೆ ಎನ್ನುವ ಮಾತುಗಳನ್ನ ಪ್ರಕಾಶಕರು ವ್ಯಕ್ತಪಡಿಸಿರುವುದನ್ನ ನಾವು ನೋಡಬಹುದು. ಲೇಖಕರ ಕೆಲವು ನುಡಿಗಳನ್ನ ನಾವು ನೋಡೋದಾದ್ರೆ, ದಡವ ಮುಟ್ಟಿಸು ನಾನು ಆಗಾಗ್ಗೆ ಬರೆದ ಕವನಗಳ ಸಂಗ್ರಹ. ಮರ ಬರೆದ ರಂಗೋಲಿ ಎಂಬ ಆಯ್ಕೆಗಳ ಪುಸ್ತಕವನ್ನು ಪ್ರಕಟಿಸಿದ ಸ್ವಲ್ಪ ದಿನಗಳಲ್ಲೇ ಈ ಸಂಕಲನ ಹೊರಬರುತ್ತಿದೆ. ನೀವು ವಿಮರ್ಶೆ ಬರೆದುಕೊಂಡಿರುವುದನ್ನು ಬಿಟ್ಟು ಕವಿತೆ ಬರೆಯೋಕೆ ಶುರು ಮಾಡಿದ್ರೆ ಕನ್ನಡದ ಓದುಗ ಗತಿ ಏನಾಗಬೇಕು ಅಂತ ಕೆಲವು ಗೆಳೆಯರು ತಮಾಷೆ ಮಾಡಿದ್ದು, ಮತ್ತೆ ಕೆಲವರು ಮುಖಪಟದಲ್ಲಿ ಹಾಕಿದ್ದ ಕವಿತೆಗಳನ್ನು ಓದಿ ಪ್ರೋತ್ಸಾಹದ ಮಾತನಾಡಿದ್ದು ನೆನಪಿನಲ್ಲಿದೆ. ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡಬೇಕೆಂಬ ಆಸೆ ಬಲವಾಗಿಲ್ಲವಾದರೂ ಬರೆದ ಕವಿತೆಗಳನ್ನು ಒಗ್ಗೂಡಿಸಿ ಪ್ರಕಟಿಸಬೇಕೆಂಬ ಇರಾದೆಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವೇನಲ್ಲ. ಇದು ಈ ಸಂಕಲನದ ಹಿಂದಿರುವ ಮನೋಭಾವ ಅಂತಕ್ಕಂಥ ಮಾತುಗಳನ್ನ ಈ ಒಂದು ಕೃತಿಯ ಲೇಖಕರು ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಕನ್ನಡ ಸಾಹಿತ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಕವನ ಸಂಕಲನವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರ ಶ್ರಮ ಬಹಳಷ್ಟಿದೆ ಅಂತಕ್ಕಂಥ ಮಾತುಗಳನ್ನ ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ, ಈ ಒಂದು ಸಂದರ್ಭದಲ್ಲಿ ಕೆಲವು ಕವಿತೆಗಳನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಿಕ್ಕೆ ಬಯಸ್ತೇನೆ.
ಧನ್ಯತೆ ಈ ಒಂದು ಸಂಕಲನದ ಮೊದಲ ಕವಿತೆ. ಯಾವುದೋ ಹಕ್ಕಿ ಕುದುರಿಸಿದ ಇಕ್ಕೆಯಲ್ಲಿ ನೆಲಕ್ಕೆ ಬಿದ್ದು ಮರವಾಗಿ ನೆಳಲಾಗಿ ಹಣ್ಣಾಗಿ ಹಸಿವಿನ ಋಣ ತೀರಿಸಿ ಅದರಾಗುತ್ತೇನೆ. ಯಾವುದೋ ದುಂಬಿ ಒಮ್ಮಿಸಿದ ಪರಾಗದಲ್ಲಿ ಜಿಗಿತು ಗಿಡವಾಗಿ ಹೂವಾಗಿ ಪರಿಮಳವಾಗಿ ಸೂಸಿ ಧನ್ಯತೆಯಲ್ಲಿ ತೇಲುತ್ತೇನೆ. ಯಾವುದೋ ಹೊರತೆ ಚಿಮ್ಮಿಸಿದ ಹನಿಯಾಗಿ ಹುಟ್ಟಿ ಹಳ್ಳವಾಗಿ ಹರಿದು ನದಿಯಾಗಿ ಬಳುಕಿ ಸಾಗರವ ಸೇರುತ್ತೇನೆ. ಯಾವುದೋ ಸೆಳೆತ ಚುಂಬಿಸಿದ ಆವಿಯಾಗಿ ತೇಲಿ ಮೋಡವಾಗಿ ಸುರಿದು ಮಳೆಯಾಗಿ ಹರಿದು ಬಿರಿದ ನೆಲಕ್ಕೆ ಪಸೆಯಾಗುತ್ತೇನೆ. ನೆಲದಿಂದ ಮುಗಿಲಿಗೆ ಜಿಗಿತು ಅಲ್ಲಿಂದ ನೆಲಕ್ಕೆ ಬಿದ್ದು ನೆಲಮುಗಿಲ ಪ್ರೀತಿಯಲ್ಲಿ ಅನುಗಾಲವೂ ಕರಗಿ ಬದುಕು ಹದಗೊಳಿಸಿಕೊಳ್ಳುತ್ತೇನೆ. ಇದು ಈ ಒಂದು ಸಂಕಲನದ ಮೊದಲ ಕವಿತೆಯಾಗಿದೆ. ಏಕಾಂತ ಬೇಕು ಎನ್ನುವ 7ನೇ ಕವಿತೆಯನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳುವುದಾದರೆ, ಏಕಾಂತ ಬೇಕು ಮುದಗೊಳ್ಳಲು ಹದಗೊಳ್ಳಲು, ಎದೆಗೂಡಲ್ಲಿ ಬಚ್ಚಿಟ್ಟ ಕನಸುಗಳಿಗೆ ರೂಪ ಕೊಡಲು, ನಿವೇದನೆಗೆ ಸರಿಯಾದ ಮಾತು ಜೋಡಿಸಲು, ಕವಿತೆಗಳಿಗೆ ಪದಗಳ ಒಡವೆ ತೋಡಿಸಲು, ದಕ್ಕಿದ ಋಷಿಯ ಅನುಭವಿಸಿ ಅಗುರಾಗಲು, ಸ್ವಂತಕ್ಕೆ ಸಾಂತ್ವನ ಹೇಳಿ ಗಟ್ಟಿಯಾಗಲು, ಹಾಳುಗೆಡವಲು ಹಂಚುವವರಿಗೆ ಎದೆಯೊಡ್ಡಲು, ಛಿದ್ರವಾದ ಚಿತ್ರವ ಮತ್ತೆ ಜೋಡಿಸಲು, ಮುರಿದು ಹೋದ ಮನಸ್ಸನ್ನು ಮರಳಿ ಕಟ್ಟಲು, ಏಕಾಂತ ಬೇಕು ಬಂದಿಖಾನೆ ಅಂತ ಏಕಾಂತ ಬೇಕು ಅಂತೇಳಿ ಕವಿ ಹಂಬಲಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಕವಿಯಾಗುವ ಭಯ. ಕವಿತೆ ಬರೆದರೆ ಓದಿ ನಗುತ್ತಾರೆಂಬ ಭಯ ನನಗೆ. ವಿಮರ್ಶೆ ಬರೆದು ಹೊಗಳಿದರೆ ಹೇಗೆಂಬ ಭಯ ನನಗೆ. ಪ್ರಶಸ್ತಿಯನ್ನಿತ್ತು ಸನ್ಮಾನಿಸಿದರೇನು ಗತಿಯೆಂಬ ಭಯ ನನಗೆ. ಇವ ಬಲ ಎಡವೆಂಬ ಅಣಪಟ್ಟಿ ಕಚ್ಚಿದರೆ ಎಂಬ ಭಯ ನನಗೆ. ಇವ ಕವಿ ಎಂದು ಕವಿಗೋಷ್ಠಿಗೆ ಕರೆದರೆಂಬ ಭಯ ನನಗೆ. ಪಠ್ಯದಲ್ಲಿಟ್ಟು ಮಕ್ಕಳು ಓದಿದರೆ ಎಂಬ ಭಯ ನನಗೆ. ಪತ್ರಿಕೆಗಳಲ್ಲಿ ಪ್ರಕಟಿಸಿ ಜಾಹೀರಾತಾದರೆ ಎಂಬ ಭಯ ನನಗೆ. ನನ್ನ ಕವಿತೆ ನನ್ನನ್ನು ತೊರೆದರೆ ಎಂಬ ಭಯ ನನಗೆ. ಗುಟ್ಟು ರಟ್ಟಾದರೆ ಮಾನ ಹೋಗುವುದೆಂಬ ಭಯ ನನಗೆ. ಬರೆದು ಹಗುರಾಗುವ ಬದಲು ಭಾರವಾದೀತೆಂಬ ಭಯ ನನಗೆ ಇರ್ತಕ್ಕಂಥ ಕವಿತೆಯ ಸಾಲುಗಳನ್ನ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಕೊನೆಯದಾಗಿ 31ನೇ ಕವಿತೆಯನ್ನ ನಾವು ನೋಡೋದಾದ್ರೆ, ನಮ್ಮೊಲುಮೆ ಕನ್ನಡಕ್ಕೆ. ಸಮರಸದಿ ಬೆಳೆದು ಬಂತು ಚೆಲುವು ಕನ್ನಡ ನಾಡು. ಹಿಂದೂ ಬುದ್ಧ ಕ್ರೈಸ್ತ ಮುಸಲ್ಮಾನ ಜೈನರ ಬೀಡು. ಪ್ರೀತಿ ಸ್ನೇಹ ಶಾಂತಿ ನೀತಿ ಉಸಿರಾಗಿಹ ನಾಡು. ಬೆಳಗಿಯೇ ಬೆಳಗಲಿದೆ ನಮ್ಮ ಸಿರಿಗನ್ನಡ ನಾಡು. ವೈಭವದಿ ಮೆರೆದಿಹ ರಾಜರ ಪರಂಪರೆಯಲ್ಲ. ರಾಜಕುಮಾರರು ಮನದಿ ಹಿಡಿದಿಹ ಅಲ್ಲ. ಕನ್ನಡಮ್ಮನ ಕುಡಿಗಳು ಕಲೆಯ ರಸಿಕರು ಎಲ್ಲ. ಭುವನದ ಅಗಲಕ್ಕೂ ಕೀರ್ತಿಯ ಚಾಚರಲ್ಲ. ನಮ್ಮದಿ ಕನ್ನಡ ನಮ್ಮೆಲ್ಲರ ಉಸಿರು. ಎಲ್ಲಿರಲಿ ಕನ್ನಡವೇ ಕಸ್ತೂರಿ ಪಸರು. ಎಲ್ಲಿರುವುದು ಈ ತೆರನ ಭಾಷೆ ಬೇರೆ ಜಗದಿ. ಕನ್ನಡಕ್ಕೆ ನಮ್ಮೊಲುಮೆ ಇದು ನಿಗದಿತ. ಸೊ ಒಟ್ಟಾರೆಯಾಗಿ ಈ ಎಲ್ಲಾ ಕವಿತೆಗಳನ್ನ ಓದ್ತಾ ಹೋದ್ರೆ ಒಂದು ರೀತಿಯ ಆಪ್ತತೆಯ ಭಾವನೆ ನಮ್ಮಲ್ಲಿ ಮೂಡುತ್ತೆ. ಏನು ಲೇಖಕರ ಮೊದಲ ಕವಿತೆ ಧನ್ಯತೆ ಅಂತಕ್ಕಂಥದ್ದು ಕೂಡ, ಧನ್ಯತಾ ಭಾವವೂ ಕೂಡ ಪ್ರತಿಯೊಂದು ಕವಿತೆಯನ್ನ ನಾವು ಓದಿದಾಗ ನಮಗೆ ಅನ್ನಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಕನ್ನಡ ಸಾಹಿತ್ಯಕ್ಕೆ ಸದಾಕಾಲ ಉತ್ತಮ ಕೃತಿಯನ್ನೇ ನೀಡ್ತಾ ಬಂದಿರತಕ್ಕಂಥ ಡಾಕ್ಟರ್ ಎಚ್ ಸತ್ಯನಾರಾಯಣರವರು ಈ ಒಂದು ಕೃತಿಯ ಮೂಲಕ ಉತ್ತಮವಾಗಿರ್ತಕ್ಕಂಥ ಕವಿತೆಗಳನ್ನ ನಮ್ಮೆಲ್ಲರ ಒಂದು ಓದುವಿಕೆಗಾಗಿ ನೀಡಿದ್ದಾರೆ. ಜಬೀವುಲ್ಲಾ ಎಂ ಅಸದ್ ರವರು ಕವಿ ಹಾಗೂ ಚಿತ್ರಕಲಾವಿದರು, ಮೊಳಕಾಲ್ಮೂರು. ಈ ಒಂದು ಕೃತಿಗೆ ಸಾಕಷ್ಟು ಒಂದು ಚಿತ್ರವನ್ನ ರಚನೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ತೇಜು ಪಬ್ಲಿಕೇಶನ್ ಇಂದ ಪ್ರಕಟವಾಗಿರ್ತಕ್ಕಂಥ ಈ ಒಂದು ಕೃತಿಯ ಬೆಲೆ 120 ರು ಮಾತ್ರ. ತಾವೆಲ್ಲರೂ ಕೂಡ ಈ ಒಂದು ಕೃತಿಯನ್ನ ಖರೀದಿಸಿ ಓದಿ ಕನ್ನಡ ಸಾಹಿತ್ಯವನ್ನ ಬೆಳೆಸಬೇಕು, ಉಳಿಸ್ಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಇದಾಗಿತ್ತು ದಡವ ಮುಟ್ಟಿಸು ಕವಿತೆಗಳ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮ. ಇದು ವಿಮರ್ಶೆಯಲ್ಲ, ಪುಸ್ತಕದ ಕುರಿತು ಕೆಲವು ಮಾತುಗಳು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ತಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ, ಇಷ್ಟೊತ್ತು ವಿಡಿಯೋವನ್ನ ವೀಕ್ಷಣೆಯನ್ನ ಮಾಡಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಕೂಡ ನಮಸ್ತೆ.